ಭವ್ಯ ಭವ್ಯ ಬಾರಮ್ಮ ಬಾ ಇಲ್ಲಿ. ಏನಕ್ಕ ಬಾ ಕುಕ್ಕ ಬಾ. ಅಯ್ಯೋ ಎಲ್ಲ ಧೂಳು ಗುಡಿಸಿ ಎಲ್ಲ ತೊಳೆಯೋಷ್ಟೊತ್ತಿಗೆ ಸಾಕಪ್ಪ ಸಾಕನ್ನಿಸ್ತು. ಕುಕ್ಕ ಏನು ನಾವೇನೇನು ಯಾರಿಗೇನು ವರದಿ ಒಪ್ಪಿಸ್ಬೇಕಾಗಿಲ್ಲ. ಸ್ವಲ್ಪ ಹೊತ್ತು ಕೂಕೊಂಡು ರೆಸ್ಟ್ ತಕೊಂಡೇನೆ ಮಾಡು. ಕೂಕಳಮ್ಮ ಸುಮ್ಮನೆ ಸಮಕ್ಕೆ ಮಾಡ್ತಾ ಇದೀಯಾ. ಎಲ್ಲ ತೊಳೆದಿರೋದಾಯ್ತು. ಇನ್ನೇನು ಒಂದೆರಡು ಪಾತ್ರೆ ಸಾಮಾನು ಇದಾವಲ್ಲ ಒಂದು ಜೋಡಿಸ್ಕೊಂಡು ಒಕ್ಕನವೇ ತಕೊಂಬನ ಸುಗುಣಕ್ಕನವ ತಕೊಂಡು ಆಮೇಲೆ ನಾವೆಲ್ಲ ತಂದ್ಮೇಲ್ತೀರ ಒಕ್ಕನವೇ ಎತ್ತಿಕ್ಕಾವತ್ತೀವ. ಸದ್ಯಕ್ಕೆ ಒಕ್ಕನವೇ ತಕೊಂಬನ ಪಾತ್ರೆ ಸಾಮಾನು. ಇವಾಗ ನಿಮ್ಮ ಮಾಮಗೆ ನಾನೆಲ್ಲ ಬರ್ಕೊಡ್ತೀನಿ. ನೀನೆಲ್ಲ ಒಂದು ಎಕ್ಸೈಜ್ ಒಂದು ಪೆನ್ ತಗೊಂಡು ಎಲ್ಲ ರೇಷನ್ ಎಲ್ಲ ಬರ್ದಿಕ್ಕು ತಗೊಂಬರುತ್ತಂತೆ. ಅದೇ ಅರ್ಧ ಕೆಜಿ ತಂದಿದ್ದೆ, ಇನ್ನೊಂದು ಸ್ವಲ್ಪ ಐತೆ ಅದನ್ನೆಲ್ಲ ತಗೊಂಬಂದಿದ್ದೀನಿ. ಎಲ್ಲ ಬ್ಯಾಗ್ನ ಕಿಕ್ಕೊಂಡು ಎಲ್ಲ ಇವಾಗ ಒಂದೊಂದು ಕೆಜಿ ತೋರಿಸು ಅಕ್ಕ. ದುಡ್ಡಿದ್ರೆ ತಗೊಂಬ ಅಂತ ಹೇಳು ಮಾಮಗೆ. ತಗೊಬತ್ತೀನಿ ಇವಾಗ. ದುಡ್ಡು ಅಕೌಂಟ್ನಾಗಿತ್ತು ಬಿಡಿಸ್ಕೊಂಬಂದಿದ್ದೀನಿ. ಒಂದು 5,000 ಮನೆ ಖರ್ಚಿಗೆ ಇರಲಿ ಅಂತ ಹೇಳಿ ಎಲ್ಲ ತಗೊಬತ್ತೀನಿ. ರೇಷನ್ ಹೋಗಿ ಬರ್ದಿಕ್ಕೆ ಹೋಗ್ರಿ. ಯಾತ್ಯಾತ ಬೇಕೆಲ್ಲ ಬರೀರಿ. ಹೋಗು ಒಂದು ಪೆನ್ನು ಒಂದು ಹಾಳೆ ತರೋಗು ಬರೀವಂತೆಲ್ಲ ಹೇಳ್ತೀನಿ ಯಾತ್ಯಾತ ಅಂತ ಹೇಳಿ. ಎಲ್ಲ ಒಂದು 2 ಕೆಜಿ ತೋರಿಸ್ತಾನೆ. ಒಂದು ಇಟ್ಟಿಡ್ತಂದ್ರೆ ಉಳಿಯಲ್ಲ ಜಲ್ದಿ ಅದೇ ಖಾಲಿ ಆಗುತ್ತೆ. ಇವಾಗ ಹೆಂಗೋ ದುಡ್ಡು ಬಿಡಿಸ್ಕೊಂಬಂದಿತ್ತಂತೆ ಮನೆಗೆ ಬೇಕಾಗಿರೋದ ತೋರಿಸ್ತಾನೆ. ನಾವೇನು ಬೇಕಿಲ್ಲದಕ್ಕೆಲ್ಲ ಖರ್ಚು ಮಾಡಲ್ಲ ಹೇಳು. ಮನೆಗೆ ಬೇಕಾಗಿರೋದಕ್ಕೆ ಖರ್ಚು ಮಾಡೋದು. ಹೋಗಿ ತರೋಗು ಹೋಗು ಪೆನ್ನು ಒಂದು ಹಾಳೆ ಬರ್ಕೊಂಬಂತೆ. ಪಾಪ ಭವ್ಯ ಎಲ್ಲ ಕೆಲಸ ಮಾಡೋ ತಲೆಂಬೊಮ್ಮಿ. ಅಯ್ಯೋ ಬೆಳಗ್ಗೆಯಿಂದನೂ ಎಲ್ಲ ಧೂಳು ಗುಡಿಸಿ ಎಲ್ಲ ನೆಲ ತೊಳೆದು ಎಲ್ಲ ಮಾಡ್ತೈತಮ್ಮ. ಎಷ್ಟು ಕೆಲಸ ಮಾಡೋದು ಕಲ್ತೈತೆ. ಭಾಳ ಒಳ್ಳೆ ಹುಡುಗಿ ಕಣಮ್ಮ ನಿಮ್ಮ ತಂಗಿ. ಮತ್ತೆ ಅವಳು ಮನೆಯಾಗೂ ಆದ್ರೂ ಅಷ್ಟೇ ಎಲ್ಲ ಕೆಲಸ ನೀಟಾಗಿ ಮಾಡ್ತಾಳೆ. ಕೆಲಸ ಮಾತ್ರ ಮಾಡೋದ್ರಾಗೆ ಫಸ್ಟ್ ಕಣಪ್ಪ ಅವಳು. ಸುಗುಣಕ್ಕ ನಾವು ಪಾತ್ರೆ ಸಾಮಾನುಗಳೆಲ್ಲ ಏನಿದ್ದಾವೆ ಅವನ್ನೇ ತಗೋಬೊಮ್ಮಿ. ಇವಾಗ ಸದ್ಯಕ್ಕೆ ತಗೊಂಬರೋಕ್ಕಾಗಲ್ಲ. ನೆಕ್ಸ್ಟ್ ತಿಂಗಳು ಬೇಕಾದರೆ ನನ್ನ ಸಂಬಳ ಆದಾಗ ಮತ್ತು ನನ್ನ ಫ್ರೆಂಡ್ ಯಾರೋ ಇಸ್ಕೊಂಡಿದ್ದ ಅವನೇನಾದರೂ ಕೊಟ್ಟರೆ ತೊಗೊಂಬರೋಕ್ಕಾಗುತ್ತೆ. ಮನೆ ಬೇಕಾಗಿ ಏನೇನು ಬೇಕೋ ಅದನ್ನೆಲ್ಲನ ತಗೊಂಬರೋಕ್ಕಾಗುತ್ತೆ. ಇವಾಗ ಸದ್ಯಕ್ಕೆ ಇದ್ದಿದ್ರಾಗೇನೆ ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆ ಮಾಡು. ಸರಿ ಆಯ್ತು ಹೇಳಿ, ಇದ್ದಿದ್ರಾಗೇನೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ. ಇವಾಗ ಇನ್ನೇನು 1 ಕೆಜಿ ಅಕ್ಕಿ ತಗೊಂಬಂದು ಅನ್ನ ಮಾಡಿ ಟೊಮೊಟೊ ಸಾರು ಮಾಡೋದಿನಿ. ಟೊಮೊಟೊ ಹಣ್ಣು ಒಂದು ಅರ್ಧ ಕೆಜಿ ತಗೊಂಬಂದಿದ್ಲು. ಸಾಂಬಾರು ಪೌಡ್ರೂ ಅಂಗಡಿಗೆ ಸಿಕ್ಕಿತ್ತು. ಸಾಂಬಾರು ಪೌಡ್ರೆಲ್ಲ ಹಾಕಿ ಟೊಮೊಟೊ ಸಾರೂ ಅನ್ನ ಮಾಡಿದ್ದೀನಿ. ಊಟ ಮಾಡಿ ಹೋಗು ನೀನು ರೇಷನ್ ತರೋಕ್ಕೆ. ಸರಿ ಆಯ್ತು ಹೇಳಿ, ಏನೇನು ಬೇಕು ಅದನ್ನೆಲ್ಲ ಬರ್ದಿಕ್ರಿ. ನಾನೇ ಇಟ್ಕೊಂಡು ಊಟ ಮಾಡ್ತೀನಿ. ಸರಿ ಆಯ್ತು ಹೇಳಿ. ಎಲ್ಲ ಪಾತ್ರೆಗಳೆಲ್ಲ ತೊಳೆದಿಕ್ಕಿದ್ದೀನಿ. ತಟ್ಟೆಗಳು ಎಲ್ಲ ಇದಾವೆ ಸುಗುಣಕ್ಕ. ನಾವೆಲ್ಲ ತೊಳೆದಿಕ್ಕಿದ್ದೀನಿ. ಇಕ್ಕೊಂಡು ಊಟ ಮಾಡೋಕೆ ಹೋಗಿ ಬರೆಸ್ತೀನಿ. ಎಲ್ಲ ಏನೇನು ಬೇಕು ಮನೆಗೆಲ್ಲ ಬೇಕಾಗಿರೋದೆಲ್ಲನ ಬರೆಸ್ತೀನಿ. ಹೋಗು ಹೇಳಕ್ಕ. ಫಸ್ಟ್ ಏನು ಬರೆಯೋಣ? ಫಸ್ಟು ಒಂದು 2 ಕೆಜಿ ಸಕ್ಕರೆ ಬರಿ. ಈಗ ಟೀ ಕಾಫಿ ಏನಾನ ಮಾಡೋಕ್ಕೆ ಸಕ್ಕರೆ ಬೇಕಲ್ಲ. ನಿಮ್ಮ ಮಾಮಗೆ ಯಾವಾಗಲೂ ಟೀ ಕಾಫಿ ಇರಬೇಕು. ಅದಕ್ಕೆ ಒಂದು 2 ಕೆಜಿ ಸಕ್ಕರೆ, ಒಂದು ಟೀ ಪುಡಿ, ಒಂದು ಕಾಫಿ ಪುಡಿ ಬರಿ. 2 ಕೆಜಿ ಸಕ್ಕರೆ, ಒಂದು 1/4 ಕೆಜಿ ಟೀ ಸೊಪ್ಪು, ಒಂದು ಕಾಫಿ ಪುಡಿ ಪಟ್ನ. ತಿರ್ಗಿ ಆಯ್ತು. ಒಂದು 5 ಬಟ್ಟೆ ಸೊಪ್ಪು ಬರಿ ಅಮ್ಮ. ಸರ್ಫ್ ಎಕ್ಸೆಲ್ ಸೋಪಿನ ಪುಡಿ, ಸರ್ಫ್ ಎಕ್ಸೆಲ್ ಸೋಪು ಬರಿ. ಆಮೇಲೆ 1-2 ಮೈ ಸೋಪು, ಸಂತೂರ್ ಸೋಪು ಬರಿ. 1-2 ಕೋಲ್ಗೇಟು 20 ರೂಪಾಯಿ. ಒಂದು ದೊಡ್ಡದೊಂದು ಕೋಲ್ಗೇಟ್ ಬರಿ ಸಾಕು, ಒಂದೇನೆ ಸಾಕು. ಒಂದು ಕೋಲ್ಗೇಟ್ ಒಂದು 50 ರೂಪಾಯಿದೊಂದು ಕೋಲ್ಗೇಟು. 50 ರೂಪಾಯಿ ಕೋಲ್ಗೇಟು. ಶಾಂಪು ಒಂದು 20 ಶಾಂಪು ಬರಿ. ನನಗೂ ನಿನಗೂ ಇಬ್ಬರಿಗೂ ಬೇಕಲ್ಲ. ನಿನ್ನ ಕೂದಲು ಬೇರೆ ದಪ್ಪ ಇದೆ, 2 ಹಾಕ್ಯಬೇಕು. ಅದಕ್ಕೆ ಒಂದು 20 ಶಾಂಪು ಬರಿ. ಸದ್ಯಕ್ತೀರ ಇಲ್ಲೇ ತರೋಕ್ಕಾಗುತ್ತೆ. ಏನಾನ ಮುಗಿದ್ರೆ ಶಾಂಪೇನು. ಸದ್ಯಕ್ಕೆ ಒಂದು 20 ಬರಿ. ಒಂದು 20 ಶಾಂಪು, ಕ್ಲಿನಿಕ್ ಪ್ಲಸ್ ಶಾಂಪು. ತಿರ್ಗಿ ಆತಕ್ಕ. ಇನ್ನೇನು ಸಾಸಿವೆ ಜೀರಿಗೆ ಪಟ್ನ ಅವನ್ನೆಲ್ಲ ನೀನು ತಂದಿ ಕೆಜಿ 10 ರೂಪಾಯಿ ನಾವ. ಉಪ್ಪಿನ ಪಟ್ನೂ ಐತೆ. ಯಾತ ನೆನೆಸ್ಕೊಂಡೆ ಕಣಪ್ಪ. ಇದು ಕೊತ್ತಂಬರಿ ಕಾಳು ಬರಿ. ಕೊತ್ತಂಬರಿ ಕಾಳು ಸಾಂಬಾರು ಪೌಡ್ರೂ ಮೆಣಸಿನ್ಕಾಯಿ ಬರಿಬೇಕು. ಕೊತ್ತಂಬರಿ ಕಾಳು 1 ಕೆಜಿ 1 ಕೆಜಿ ಬರಿ ಸದ್ಯಕ್ಕೆ ಇವಾಗ ಸಾಕು. ಆಮೇಲೆ ತೀರಾ ನಾವು ಯಾವ್ದಾನ ದುಡ್ಡು ನೋಡ. 1 ಕೆಜಿ ಕೊತ್ತಂಬರಿ ಕಾಳು, 1 ಕೆಜಿ ಮೆಣಸಿನ್ಕಾಯಿ ಬರಿ. 1 ಕೆಜಿ ಹಾಕ್ಸ್ಕೊಂಡ್ರೆ ಸಾಕೇನು 3. ಆಮೇಲೆ ತೀರಾ ನೋಡ್ಕೊಂಬಕ್ಕಾಗುತ್ತೆ. ಕೊತ್ತಂಬರಿ ಕಾಳು ಮೆಣಸಿನ್ಕಾಯಿ ಬರ್ದೆ ಕಣಕ್ಕ. ಒಂದು 10 ಕೆಜಿ ಅಕ್ಕಿ ಬರಿ. ಅಕ್ಕಿ ಇಲ್ಲ ಅಕ್ಕಿನ ಯಾವನ ತಗೊಂಬ ಕಡಿಮೆ ರೇಟ್ನವ ಅಂತ ಹೇಳು. ಯಾಕಂದರೆ ರೇಷನ್ ಕೊಟ್ಟವೆಲ್ಲ ಅಲ್ಲೇ ಇದಾವೆ ಅವ್ರ ಮನೆಯಾಗ, ಇನ್ನೇನು ಕೊಡಲ್ಲ. ಮತ್ತು ಇದನ್ನು ಬರಿ. ಒಂದು 2 ಕೆಜಿ ಎಣ್ಣೆ ಬರಿ. 1-2 ಕೆಜಿ ಎಣ್ಣೆ. ಕೊಬ್ಬರಿ ಎಣ್ಣೆ ಬರಿ 1 ಕೆಜಿ. ತಲೆಗೆ ಹಚ್ಕೊಂಬಕ್ಕೆ ನನಗೂ ನಿನಗೂ 1 ಕೆಜಿ ಕೊಬ್ಬರಿ ಎಣ್ಣೆ ಬೇಕು. ಕೊಬ್ಬರಿ ಎಣ್ಣೆ. ತಿರ್ಗಾ ಇದನ್ನು ಬರಿ. ಎಂಥದ್ದು ಯಾತವ ನೆನೆಸ್ಕೊಂಡೆ ಕಣ. ಅರಿಶಿನ ಪುಡಿ. ಸಾರಿಗೆ ಅರಿಶಿನ ಪುಡಿ ಬೇಕು. ಅರಿಶಿನ ಪುಡಿ ಅದನ್ನೆಲ್ಲ ಬರಿ. 1/4 ಕೆಜಿ ಕಡಲೆ ಬೀಜ ಬರಿ. ಒಂದು ಅರ್ಧ ಕೆಜಿ ಕಡಲೆಬೇಳೆ ಬರಿ. ಒಂದು 1/4 ಕೆಜಿ ಉದ್ದಿನಬೇಳೆ ಎಲ್ಲನ ಬರಿ ಹೇಳ್ತೀನಿ. ಬೇಕು ಸಾರಿಗೆ, ಇಲ್ಲಾಂದ್ರೆ ನಡೆಯಲ್ಲ ದಿನಾನ. ಬೇಳೆ ಬರಿ ಅಮ್ಮ, ತೊಗರಿ ಬೇಳೆ ಬರಿ. ತೊಗರಿ ಬೇಳೆ ಬೇಕು ಸಾರಿಗೆ. ಒಂದು 2 ಕೆಜಿ ತೊಗರಿ ಬೇಳೆ ಬರಿ. ಒಂದು 2 ಕೆಜಿ ತೊಗರಿ ಬೇಳೆ ಇದ್ದರೆ ಸಾಕು. ಅತ್ಲಾಗ ಹೆಂಗೆ ಒಂದು ಬಿಸಿ ಸಾಕು ಮಾಡ್ಕೊಂಡು ಉಂಬಕ್ಕಾಗುತ್ತೆ. ಇನ್ನು ಯಾತವ ನೆನೆಸ್ಕೊಂಡೆ ಕಣಮ್ಮ. ಯಾತವ ನೆನೆಸ್ಕೊಂಡೆ ನೆನಪಿಗೆ ಬರೋದೇ ಇಲ್ಲ.
ನೀ ಎಲ್ಲ ಊದ್ಬತ್ತಿ ಎಲ್ಲ ತಂದಿಕ್ಕಿದ್ಯಾ ಮನೆಯಾಗೆ ನೀನು ಊದ್ಗಡ್ಡೆ ಹೆಚ್ಚಕ್ಕ ಸಣ್ಣ ತಂದಿಕ್ಕಿದ್ಯಾ ಇನ್ನೊಂದು ಬಾರಿ ಸಣ್ಣದೊಂದು ಊದ್ಬತ್ತಿ ಸಣ್ಣದಂತ ಬಾರಿ ಸಾಕು ಒಂದು ಸಣ್ಣದೊಂದು ಊದ್ಬತ್ತಿ ಅದು ಬರಿ ಬಾರ್ದು ಇನ್ನು ಯಾತವ ನೆನೆಸ್ಕೊಂಡು ಇನ್ನೊಂದು ಸೋಡಾ ಪುಡಿ ಬರಿ ಇದು ಗೋಧಿ ಹಿಟ್ಟು ಬರಿ ಅಮ್ಮ ಚಪಾತಿಗೆ ಚಪಾತಿಗೆ ಗೋಧಿ ಹಿಟ್ಟು ಒಂದು 2 kg ಗೋಧಿ ಹಿಟ್ಟು ಬರ್ದೆ ಅಕ್ಕ ಬ್ರಷ್ ಬರಿಯಣ ಹಲ್ಲು ಜಕ್ ಬ್ರಷ್ ಇಲ್ಲ ಇಬ್ಬರಳ್ಗೂ ಬ್ರಷ್ ಬರಿ ಬ್ರಷ್ ಬರೆದು ಹಂಗೆ ಒಂದು 2 ಪುಳಿಯೋಗರೆ ಪಟ್ನ ಬರಿ ತಿಂಡಿ ಮಾಡೋಕೆ ಪುಳಿಯೋಗರೆ ಪಟ್ನ ರವೆ ಎಲ್ಲ ಬರಿ ಒಂದು 2 kg ರವೆ ಬರಿ ಬನ್ಸಿ ರವೆ ಉಪ್ಪಿಟ್ಟು ಮಾಡೋಕ್ಕೆ ಈಗ ಯಾವಾಗನೂ ಚೆನ್ನಾಗಿರುತ್ತೆ ಒಂದು 2 kg ಬನ್ಸಿ ರವೆ ಗೋಧಿ ಹಿಟ್ಟಿನೇನು ಬರದೆ ಮೈದಾ ಹಿಟ್ಟಿನೇನು ಬೇಡ ಬಿಡು ಜಾಸ್ತಿ ಏನು ಮೈದಾ ಹಿಟ್ಟು ನಾನೇನು ಬಳಸಲ್ಲ ಯಾತಕ್ಕೆ ನಾನೇನೇನು ಹಾಕಲ್ಲ ಮೈದಾ ಹಿಟ್ಟು ಜೀರ್ಣ ಆಗಲ್ಲ ಅಂತೇಳಿ ಯಾತಕ್ಕೂ ಬಳಸಲ್ಲ ಇದನ್ನು ಬರೀ ಉದ್ದಿನಬೇಳೆ ಬರ್ದೆ ಕಡಲೆಬೇಳೆ ಬರ್ದೆ ಬಟಾಣಿ ಕಡಲೆಕಾಳು ಬರಿ ಅಮ್ಮ ಸಾಂಬಾರ್ಗೆ ಹಿಂಗೆ ಚೆನ್ನಾಗಿರುತ್ತೆ ಬಟಾಣಿ ಕಡಲೆಕಾಳು ಅದನ್ನು ಬರಿ ಬರ್ದೆ ಅಕ್ಕ ಹಂಗೆ ದೀಪದ ಎಣ್ಣೆ ಬರಿ ದೀಪದ ಎಣ್ಣೆ ಇಲ್ಲ ದೀಪ ಹಚ್ಚಕ್ಕೆ ಮನೆಗೆ ದೀಪ ಹಚ್ಬೇಕು ಇವಾಗ ಎಲ್ಲ ತೊಳೆದಿದ್ದೀವಲ್ಲ ಸಾಯಂಕಾಲಕ್ಕೆ ದೀಪ ಹಚ್ಚಿ ಪೂಜೆ ಮಾಡೋಣ ಎಲ್ಲ ದೀಪ ಹಚ್ಚಿ ಪೂಜೆ ಮಾಡಿ ಸಾಯಂಕಾಲಕ್ಕೆ ಇನ್ನೊಂದು ಸತಿ ಅಡುಗೆ ಮಾಡೋಕ್ಕಾಗುತ್ತೆ ದೀಪದ ಎಣ್ಣೆ ಬರಿ ದೀಪದ ಬತ್ತಿ ಬರಿ ದೀಪದ ಬತ್ತಿನೂ ಸಿಗ್ತಾವಿಲ್ಲ ಇನ್ನೇನು ನಮ್ಮ ಮನೆಯಾಗಿಲ್ಲ ಇವಾಗ ಹೊತ್ತಿನೂ ಇಲ್ಲ ವಾಸ್ಕಮನ ಅಂದರೆ ಅದಕ್ಕೇನೆ ದೀಪದ ಬತ್ತಿನೂ ಬರಿ ಬರ್ದೆ ಅಕ್ಕ ಬರ್ದಿದ್ದೀನಿ ಏನಮ್ಮ ಏನೋ ಮಾಡ್ತಾ ಇದ್ದೀರ ಅಕ್ಕ ತಂಗಿಯರು ಏನಿಲ್ಲ ಪ್ರೀತಿ ಅಕ್ಕ ಈಗ ನೋಡು ಎಲ್ಲನ ರೇಷನ್ ಎಲ್ಲನ ಬರೆಸ್ತಾ ಇದ್ದೀನಿ ನನ್ನ ತಂಗಿ ತಗಿ ರೇಷನ್ ತಗೊಬತ್ತೀನಿ ಅಂತು ಯಾತು ಇರಲಿಲ್ವಲ್ಲ ಅದಕ್ಕೆ ತಗೊಂಬತ್ತೀನಿ ಅಂತು ಅಣ್ಣನ ಅಂಗಡಿಗೆ ಹೋಗಿ ತಗೊಂಬರುತ್ತಂತೆ ಅದಕ್ಕೆ ಎಲ್ಲ ಬರ್ಕೊಡ್ತಿದ್ದೆ ಒಂದು 5 ಬಟ್ಟೆ ಸೊಪ್ಪು ಅವು ಸ್ವಲ್ಪ ಕಮ್ಮಿನೇ ತಗೊಂಬತ್ತೀವಿ ಇವಳು ಎಣ್ಣೆ ಒಂದು ಅರ್ಧ kg ಎಲ್ಲ ಇಲ್ಲಿ ತಗೊಂಬಂದಿದ್ಲು ಅದು ಇದನ್ನು ಹೆಂಗೆ ಅದೊಂದಿಟ್ಟಿತ್ತು ಹೆಂಗ ಮಾಡ್ಕೊಂಡು ಉಣ್ಬೇಕಲ್ಲಕ್ಕ ಎಲ್ಲ ತೊಳೆದಿದ್ರಮ್ಮಲ್ಲೇ ಧೂಳಾಗ್ಬಿಟ್ಟಿತ್ತು ಹೇಳತ್ತ ನಾ ಬಾಕಲು ತೆಗ್ದಿರ್ಲಿಲ್ಲ ನಮ್ಮ ಸುಗುಣತ್ ನಮ್ಮ ಮನೆಗೆ ಬಂದಾಗಿಂದಲೂ ತೆಗ್ದೇ ಇಲ್ಲ ಧೂಳಾಗ್ಬಿಟ್ಟಿತ್ತು ಎಲ್ಲ ಅಚ್ಚುಕಟ್ಟ ತೊಳೆದ್ಬಿಟ್ಟಿದ್ರಲ್ಲೇ ಪಾಪ ಅದಾಗಿಂದ ಅಕ್ಕ ತಂಗಿಯರು ಇಬ್ಬರಳು ತೊಳೆದು ಬಿಟ್ಟಿದ್ರೆ ಕಣಕ್ಕ ನಾನು ಅವಳು ಇಬ್ರು ಬೆಳಗ್ಗೆಯಿಂದಲೂ ತೊಳೆದ್ವಿ ಧೂಳಾಗ್ಬಿಟ್ಟಿತ್ತು ಸಖತ್ತು ಧೂಳು ಅಂದರೆ ಧೂಳು ಸಖತ್ತು ಧೂಳಾಗ್ಬಿಟ್ಟಿತ್ತು ಎಲ್ಲ ಧೂಳು ಗುಡಿಸಿ ಫಸ್ಟು ಎಲ್ಲ ಗುಡ್ಸಾಕಿ ಎಲ್ಲ ನೀರುಗ್ಗಿ ಗಾಡಿಗೆಲ್ಲ ನೀರುಗ್ಗಿ ಎಲ್ಲನ ಬಂತು ಎಲ್ಲ ಇತ್ಲಾಗೆ ಇಲ್ಲಿ ಹೆಂಗೋ ಇಲ್ಲಿ ನೀರು ಹೋಗಕ್ಕೆ ಜಾಗ ಐತೆ ಹೇಳು ಹಂಗೆ ಹೋಗ್ಬಿಟ್ಟು ಎಲ್ಲ ತೊಳೆದು ಬಟ್ಟೆಗೆಲ್ಲ ಹಿಂಡಿಂಡು ಒರೆಸ್ತೀವಿ ಎಲ್ಲ ಧೂಳೆಲ್ಲ ಚೆನ್ನಾಗೆ ಕ್ಲೀನ್ ಆತ ಸುಮ್ಕಿರಿ ಯೋಚನೆ ಮಾಡಕ್ಕೆ ಹೋಗ್ಬೇಡ ಗಟ್ಟಿ ನಿರ್ಧಾರ ತಗೊಂಡು ಮಾಡ್ಕೊಂಡು ಉಂಬದು ನೋಡ್ಬೇಕಷ್ಟೇ ಕಣಕ್ಕ ಈ ಮನೆಗೆ ಬಂದಾಗಿಂದ ನನಗೇನೋ ಒಂಥರ ನೆಮ್ಮದಿ ಆದಂಗೆ ಆಯಿತು ನನಗೂ ಒಂಥರ ಧೈರ್ಯ ಬಂದಂಗೆ ಆಯ್ತು ಅವ್ರ ಮನೆಗೆ ಯಾಕೋ ನನಗೆ ಇರೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಅವ್ರಿಗೆ ಪಾಪ ಇಕ್ಕಟ್ಟಾಗುತ್ತೆ ನಮಗೆ ಬಿಡಬೇಕು ಅಂತ ಅಂದ್ರೆ ಅವ್ರ ಅಣ್ಣವ್ರು ಯಾರ ನಂಗಂದ್ರು ನಮಗೆ ಇಕ್ಕಟ್ಟಾಗುತ್ತೆ ಕಣಮ್ಮ ಅಂದ್ರೆ ಒಂದ್ಸತಿ ಒಂದು ಸ್ವಲ್ಪ ಹಂಗಂದ್ಮೇಲೆ ಬೇಜಾರಾದಂಗೆ ಆಗುತ್ತೆ ಅಯ್ಯೋ ನಾವು ಬಂದು ಅವ್ರಿಗೆ ತೊಂದರೆ ಮಾಡ್ತೀವೇನಪ್ಪ ಅನಿಸುತ್ತೆ ಅದಕ್ಕಾಗಿಯೇ ಇಲ್ಲಿ ಬಂದಾಗಿಂದನೂ ನನ್ನ ಮನಸ್ಸೇನೋ ಒಂಥರ ಸಮಾಧಾನ ಆದಂಗೆ ಆಯಿತು ನಿಮ್ಮ ಮನೆಗೆ ಬಂದಾಗಿಂದನೂ ಒಂಥರ ಏನೋ ಬಲ್ ಸಂತೋಷ ಆಗ್ಬಿಡ್ತು ಏನೋ ಒಂಥರ ಇನ್ಮೇಲೆ ಬಿಡತ್ಲಾಗೆ ನೆಮ್ಮದಿಯಾಗಿ ಇರ್ತೀನಿ ಅಂತ ಸದ್ಯಕ್ಕೆ ಇವಾಗ ಸುಗುಣ ಅಕ್ಕ ನಾವು ಪಾತ್ರೆ ಸಾಮಾನುಗಳೆಲ್ಲ ತಗೊಂಡಿದ್ದೀವಿ ಎಲ್ಲನ ಆದಮೇಲೆ ನಾವು ತಂದ ಮೇಲೆ ಕೊಡ್ತೀವಿ ತಗೊಂಬತ್ತೈತಂತೆ ಇವಾಗ ಸದ್ಯಕ್ಕೆ ದುಡ್ಡಿಲ್ಲ ಯಾರೋ ಇಸ್ಕೊಂಡವ್ರು ಅಂತ ಒಂದು 20,000 ಅವ್ರ ಫ್ರೆಂಡು ಅವ್ರು ಕೊಟ್ಟ ಮೇಲೆ ತಗೊಂಬರುತ್ತೆ ಎಲ್ಲ ಪಾತ್ರೆ ಸಾಮಾನುಗಳು ಮಿಕ್ಸಿ ಒಂದು 2 ಕುಕ್ಕರ್ಗಳು ಎಲ್ಲ ತಗೊಂಬರುತ್ತೆ ಗ್ಯಾಸು ಎಲ್ಲನ ತಗೊಂಬರುತ್ತಂತೆ ಇವಾಗ ಸದ್ಯಕ್ಕೆ ಇರೋದ್ರಾಗೆ ಮಾಡ್ಕೊಂತೀವಿ ನೀವು ಖಾರ ಬಂಡೆ ಐತೆ ಖಾರ ಹರ್ಕೊಂತೀವಿ ಹೆಂಗೆ ಮಾಡ್ತೀವಿ ಅದಾಗಿ ಪಾತ್ರೆ ಸಾಮಾನುಗಳು ಇದಾವಲ್ಲ ಹೆಂಗೆ ತಗೊಳ್ರ ತಾವಿನ್ನೇ ನಮ್ಮ ಮನೆಗೆ ಮಸ್ತ್ ಆಗಿದಾವೆ ನಾನು ಮಸ್ತಾಗಿ ಮಾಡ್ಕೊಂಡಿದ್ದೀನಿ ಪಾತ್ರೆ ಸಾಮಾನುಗಳು ತಗೊಳ್ರಿ ಏನು ಹೊಸವೇನು ತರಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಯಾಕೆ ಇನ್ನೇನು ತತ್ತೀರಾ ಅದೇ ಮಿಕ್ಸಿ ಕುಕ್ಕರ್ಗಳು ಅಂಥವು ತಾಮಂಗಿದ್ರೆ ಏನು ರುಬ್ಬಕ್ಕೆ ಹೋಗ್ಬೇಡಿ ನಮ್ಮ ಮನೆಗೆ ಎಲ್ಲ ಹಾಕ್ಯಂಬಂದು ನಮ್ಮ ಮನೆ ತಗ ಹಾಕ್ಸ್ಕೊಂಬ ಜಾರ್ಗಳು ಇದ್ದಾವೆ ಅಲ್ಲೇ ಹಾಕ್ಕೊಂಡು ತಗೊಂಬರುವಂತೆ ಏನು ರುಬ್ಬಕ್ಕೆ ಹೋಗ್ಬೇಡ ಸರಿ ಆಯ್ತು ಹೇಳಕ್ಕ ಎಷ್ಟೋ ಚೆನ್ನಾಗಿ ನೀವು ಮಾತಾಡಿಸ್ಕೊಂಡು ನಮಗೆ ಒಳ್ಳೇದು ಮಾಡ್ತಾಯಿದ್ದೀರ ನಿಜವಾಗ್ಲೂ ಯಾಕಂದರೆ ನೀವು ನಮ್ಮ ಥರನೇ ಕಷ್ಟಪಟ್ಟಿರೋದಕ್ಕೆ ಅದ್ರ ಕಷ್ಟ ಏನು ಅಂತ ನಿನಗೆ ಅರ್ಥ ಆಗುತ್ತೆ ಕಣಕ್ಕ ಕಷ್ಟಪಡ್ದಿಲ್ದವ್ರಿಗೆ ಗೊತ್ತಾಗಲ್ಲ ಅದ್ರ ಕಷ್ಟ ಏನು ಅಂತ ನೀವು ಕಷ್ಟಪಟ್ಟಿರೋದಕ್ಕೆ ಎಲ್ಲ ಗೊತ್ತಾಗುತ್ತೆ ನೋಡು ಮತ್ತು ಅದ್ರ ಕಷ್ಟ ಏನು ಅಂತ ನಾವು ಕಷ್ಟಪಟ್ಟಿರೋದಕ್ಕೆ ಕಣಮ್ಮ ಗೊತ್ತಾಗೋದು ಕಷ್ಟಪಡಲಿಲ್ಲ ಅಂದ್ರೆ ನಮಗಿನ್ನು ಎಲ್ಲಿ ಗೊತ್ತಾಗೋದು ಹೇಳು ಅಕ್ಕ ಇದು ನಾಳೆ ಅರಿಯೋಣ ನಮಗೆ ಕೊಡೋಣ ಹೊರದು ಕೊಡೋಂಗೆ ನಿಮ್ಮ ಮಾಮಿಗೆ ಇವನ್ನೆಲ್ಲ ತರಬೇಕು ಅಂತೇಳಿ ಇನ್ನೂ ಯಾತನ ಬೇಕಿದ್ರೆ ಫೋನ್ ಮಾಡೋಕ್ಕಾಗುತ್ತೆ ಹೋಗು ಈ ಮನೆಗೆ ಬಂದಾಗಿಂದಲೂ ನನಗೇನೋ ಒಂಥರ ನೆಮ್ಮದಿ ಆದಂಗೆ ಆಯಿತು ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಆದಂಗೆ ಆಯಿತು ಇವಾಗ ನಮ್ಮ ಅಪ್ಪಗೆಲ್ಲ ರೇಷನ್ ಎಲ್ಲ ಬರ್ಕೊಡ್ತೀವಿ ತಗೊಂಬರುತ್ತೆ ತಗೊಂಬಂದು ಹೆಂಗಾನ ಇಡ್ತೀವಾಗ ಒಂದು ಸ್ವಲ್ಪ ದಿನ ಮಾಡ್ಕೊಂಡು ಉಣ್ತೀವಿ ಏನು ಮಾಡೋಣ ಹಿಂಗೆ ಮನೆ ಸಿಕ್ಕ ದೇವ್ರದ್ದು ಐದಿಂದಲ್ಲ ಹೆಂಗತ್ತೆ ಇವಾಗ ಇನ್ನೂ ಅನುಭವಿಸಿರೋದಕ್ಕೆ ಕಷ್ಟ ಸುಖ ಎಲ್ಲನ ಇವಾಗ ಈಗ ಗೊತ್ತದು ಏನು ಕಷ್ಟ ಅಂದ್ರೆ ಏನು ಸುಖ ಅಂದ್ರೆ ಏನು ಅಂತ ಎಲ್ಲ ಅನುಭವಿಸಿರೋರ್ಗಾಗಿರೋದಕ್ಕೆ ಗೊತ್ತು ಪಾಪ ತುಂಬ ಖುಷಿ ಆಗ್ತೈತಿ ಇವ್ರು ತುಂಬ ಹೆಲ್ಪ್ ಮಾಡೋದು ನೋಡ್ತಾ ಇರಿ ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು